ನಾವೀಗ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಹನಗವಾಡಿ ಬಳಿ ಇರತಕ್ಕಂಥ ಪಂಚಮಸಾಲಿ ಮಠದಲ್ಲಿದ್ದೀವಿ. ಇವತ್ತು ಒಂದು ಮಹತ್ವದ ಕಾರ್ಯಕ್ರಮ ಇಲ್ಲಿ ನಡೀತಾ ಇರ್ತಕ್ಕಂಥದ್ದು ಬಸವ ಜಯಂತಿ ಸಿದ್ಧತೆಗಳೆಲ್ಲ ನಡೀತಾ ಇರ್ತಕ್ಕಂಥ ನೋಡಿದ್ರೆ ಸಂಜೆ ವೇಳೆಗೆ ಒಂದು 3 ರಿಂದ 4 ಗಂಟೆಗೆ ಬಸವ ಜಯಂತಿ ಆರಂಭ ಆಗ್ತಾ ಇರ್ತಕ್ಕಂಥದ್ದು. ವಿಶೇಷವಾಗಿ ಕಳೆದ 13ರಂದು ಏನು ಇಲ್ಲಿ ನಡೆತಕ್ಕಂಥ ಒಂದು ಬೆಳವಣಿಗೆ ಹಿನ್ನೆಲೆಯಲ್ಲಿ ಟ್ರಸ್ಟ್ ಹಾಗೂ ಮತ್ತು ಬಚನಾನಂದ ಸ್ವಾಮೀಜಿ ನಡುವೆ ಒಂದು ರೀತಿಯಾದ ಸಂಘರ್ಷ ಶುರುವಾಗಿದೆ ಅಂತ ಹೇಳ್ಬೇಕು. ಈ ಸಂಘರ್ಷಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಸ್ವಾಮೀಜಿಯನ್ನು ಏನು ಮಠದಿಂದ ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಏನು ಮಠದಲ್ಲಿ ನಡೆದಿರ್ತಕ್ಕಂಥ 2008ರಿಂದ ನಡೆದಂಥ ಏನು ಒಂದು ವ್ಯವಹಾರ ಇದೆ ಅದರ ಲೆಕ್ಕ ಕೊಡಿ ಅಂತಕ್ಕಂಥ ಅಭಿಯಾನವನ್ನು ಕೆಲವು ಭಕ್ತರು ಶುರು ಮಾಡಿದರು. ಇದೇ ಕಾರಣಕ್ಕಾಗಿ ಅವರನ್ನು ಉಚ್ಚಾಟನೆ ಮಾಡಲಾಗಿದೆ ಅಂತಕ್ಕಂಥದ್ದು. ಸ್ವಾಮೀಜಿ ಪರ ಮತ್ತು ಸ್ವಾಮೀಜಿ ವಿರೋಧ ಎರಡು ಗುಂಪುಗಳಾಗಿರ್ತಕ್ಕಂಥದ್ದು. ಇವತ್ತು ಸ್ವಾಮೀಜಿ ಪರ ಇರ್ತಕ್ಕಂಥ ಗುಂಪು ಏನಾಗಿದೆ ಅಂದರೆ ಆ ಒಂದು ಬಸವ ಜಯಂತಿಯನ್ನು ಆಚರಿಸಬೇಕು, ಇಡೀ ರಾಜ್ಯದ ಬಹುತೇಕ ಭಾಗಗಳಿಂದ ಭಕ್ತರನ್ನು ಒಂದು ಆಹ್ವಾನಿಸಬೇಕು. ಹೀಗಾಗಿ ಒಂದು ರೀತಿಯಾದ ಇದು ಪರೋಕ್ಷವಾಗಿ ಸ್ವಾಮೀಜಿಯವರ ಶಕ್ತಿ ಪ್ರದರ್ಶನಕ್ಕೆ ಒಂದು ವೇದಿಕೆಯಾಗಿದೆ ಅಂತ ಹೇಳ್ಬೇಕು. ಈಗಾಗಲೇ ಅವರು ಲೆಕ್ಕ ಕೊಡಲಿಕ್ಕೆ ಕೂಡ ಸ್ವಾಮೀಜಿ ಅವರು ಏನು ಆಗ್ರಹ ಮಾಡ್ತಿದ್ರು, ಭಕ್ತರೇನು ಆಗ್ರಹ ಮಾಡ್ತಿದ್ರು, ಆ ಏನು 2008ರಿಂದ 2026ರವರೆಗೆ ಏನು ಲೆಕ್ಕವನ್ನು ಕೊಡಬೇಕು, ಏನು ಭಕ್ತರ ಲೆಕ್ಕ ಕೊಟ್ಟಿದ್ದಾರೆ, ಅದು ಏನು ಹಣ ಕೊಟ್ಟಿದ್ದಾರೆ ಅದಕ್ಕೆ ಒಂದು ತಕ್ಕಂತೆ ನಾವು ಲೆಕ್ಕವನ್ನು ಕೊಡಬೇಕು ಎಂಬತಕ್ಕಂಥ ಒಂದು ಆಗ್ರಹವನ್ನು ಭಕ್ತರು ಮಾಡ್ತಾ ಇದ್ರು. ಅದಕ್ಕೆ ಇದೇ 27ರಿಂದ ಅವರು ಕೂಡ ಲೆಕ್ಕವನ್ನು ಕೊಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈ ಲೆಕ್ಕ ಕೊಡಲಿಕ್ಕೆ ಮುಂದಾಗಿರೋ ಹಿನ್ನೆಲೆಯಲ್ಲಿ ಇನ್ನಷ್ಟು ಒಂದು 3 ದಿನಗಳ ಕಾಲ, ಇವತ್ತು ಬಸವ ಜಯಂತಿ ಆಗುತ್ತೆ, ನಾಳೆ ಅಥವಾ ನಾಡಿದ್ದು ಬಿಟ್ಟರೆ ಕೆಲವು ಮಹತ್ವದಾದಂಥ ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆಗಳಿರತಕ್ಕಂಥದ್ದು. ಅಂದರೆ ಎಷ್ಟು ಲೆಕ್ಕ ಕೊಟ್ಟಿದ್ದಾರೆ ಅದರ ಮೇಲೆ ಮತ್ತೆ ಕಾಲಾವಕಾಶ ತೆಗೆದುಕೊಂಡು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಕ್ಕಂಥ ಕೆಲವು ಮಾತುಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಒಂದು ರೀತಿಯಾಗಿ ಪಂಚಮಸಾಲಿ ಮಠದ ಒಂದು ಆವರಣದಲ್ಲಿ ಒಂದು ಬಿಗುವಿನ ವಾತಾವರಣ, ಯಾವ ವೇಳೆಯಲ್ಲಿ ಏನಾಗ್ತದೆ ಅಂತಕ್ಕಂಥದ್ದನ್ನು ಹೇಳುವುದು ಕಷ್ಟದ ಪರಿಸ್ಥಿತಿ ಅಂತ ಹೇಳಬೇಕು. ನಾವೀಗ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಹನಗವಾಡಿ ಬಳಿ ಇರತಕ್ಕಂಥ ಪಂಚಮಸಾಲಿ ಮಠದಲ್ಲಿದ್ದೀವಿ. ಇವತ್ತು ಒಂದು ಮಹತ್ವದ ಕಾರ್ಯಕ್ರಮ ಇಲ್ಲಿ ನಡೀತಾ ಇರ್ತಕ್ಕಂಥದ್ದು ಬಸವ ಜಯಂತಿ ಸಿದ್ಧತೆಗಳೆಲ್ಲ ನಡೀತಾ ಇರ್ತಕ್ಕಂಥ ನೋಡಿದ್ರೆ ಸಂಜೆ ವೇಳೆಗೆ ಒಂದು 3 ರಿಂದ 4 ಗಂಟೆಗೆ ಬಸವ ಜಯಂತಿ ಆರಂಭ ಆಗ್ತಾ ಇರ್ತಕ್ಕಂಥದ್ದು. ವಿಶೇಷವಾಗಿ ಕಳೆದ 13ರಂದು ಏನು ಇಲ್ಲಿ ನಡೆತಕ್ಕಂಥ ಒಂದು ಬೆಳವಣಿಗೆ ಹಿನ್ನೆಲೆಯಲ್ಲಿ ಟ್ರಸ್ಟ್ ಹಾಗೂ ಮತ್ತು ಬಚನಾನಂದ ಸ್ವಾಮೀಜಿ ನಡುವೆ ಒಂದು ರೀತಿಯಾದ ಸಂಘರ್ಷ ಶುರುವಾಗಿದೆ ಅಂತ ಹೇಳ್ಬೇಕು. ಈ ಸಂಘರ್ಷಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಸ್ವಾಮೀಜಿಯನ್ನು ಏನು ಮಠದಿಂದ ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಏನು ಮಠದಲ್ಲಿ ನಡೆದಿರ್ತಕ್ಕಂಥ 2008ರಿಂದ ನಡೆದಂಥ ಏನು ಒಂದು ವ್ಯವಹಾರ ಇದೆ ಅದರ ಲೆಕ್ಕ ಕೊಡಿ ಅಂತಕ್ಕಂಥ ಅಭಿಯಾನವನ್ನು ಕೆಲವು ಭಕ್ತರು ಶುರು ಮಾಡಿದರು. ಇದೇ ಕಾರಣಕ್ಕಾಗಿ ಅವರನ್ನು ಉಚ್ಚಾಟನೆ ಮಾಡಲಾಗಿದೆ ಅಂತಕ್ಕಂಥದ್ದು. ಸ್ವಾಮೀಜಿ ಪರ ಮತ್ತು ಸ್ವಾಮೀಜಿ ವಿರೋಧ ಎರಡು ಗುಂಪುಗಳಾಗಿರ್ತಕ್ಕಂಥದ್ದು. ಇವತ್ತು ಸ್ವಾಮೀಜಿ ಪರ ಇರ್ತಕ್ಕಂಥ ಗುಂಪು ಏನಾಗಿದೆ ಅಂದರೆ ಆ ಒಂದು ಬಸವ ಜಯಂತಿಯನ್ನು ಆಚರಿಸಬೇಕು, ಇಡೀ ರಾಜ್ಯದ ಬಹುತೇಕ ಭಾಗಗಳಿಂದ ಭಕ್ತರನ್ನು ಒಂದು ಆಹ್ವಾನಿಸಬೇಕು. ಹೀಗಾಗಿ ಒಂದು ರೀತಿಯಾದ ಇದು ಪರೋಕ್ಷವಾಗಿ ಸ್ವಾಮೀಜಿಯವರ ಶಕ್ತಿ ಪ್ರದರ್ಶನಕ್ಕೆ ಒಂದು ವೇದಿಕೆಯಾಗಿದೆ ಅಂತ ಹೇಳ್ಬೇಕು. ಈಗಾಗಲೇ ಅವರು ಲೆಕ್ಕ ಕೊಡಲಿಕ್ಕೆ ಕೂಡ ಸ್ವಾಮೀಜಿಯವರು ಏನು ಆಗ್ರಹ ಮಾಡ್ತಿದ್ರು, ಭಕ್ತರೇನು ಆಗ್ರಹ ಮಾಡ್ತಿದ್ರು, ಆ ಏನು 2008ರಿಂದ 2026ರವರೆಗೆ ಏನು ಲೆಕ್ಕವನ್ನು ಕೊಡಬೇಕು, ಏನು ಭಕ್ತರ ಲೆಕ್ಕ ಕೊಟ್ಟಿದ್ದಾರೆ, ಅದು ಏನು ಹಣ ಕೊಟ್ಟಿದ್ದಾರೆ ಅದಕ್ಕೆ ಒಂದು ತಕ್ಕಂತೆ ನಾವು ಲೆಕ್ಕವನ್ನು ಕೊಡಬೇಕು ಎಂಬತಕ್ಕಂಥ ಒಂದು ಆಗ್ರಹವನ್ನು ಭಕ್ತರು ಮಾಡ್ತಾ ಇದ್ರು. ಅದಕ್ಕೆ ಇದೇ 27ರಿಂದ ಅವರು ಕೂಡ ಲೆಕ್ಕವನ್ನು ಕೊಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈ ಲೆಕ್ಕ ಕೊಡಲಿಕ್ಕೆ ಮುಂದಾಗಿರೋ ಹಿನ್ನೆಲೆಯಲ್ಲಿ ಇನ್ನಷ್ಟು ಒಂದು 3 ದಿನಗಳ ಕಾಲ, ಇವತ್ತು ಬಸವ ಜಯಂತಿ ಆಗುತ್ತೆ, ನಾಳೆ ಅಥವಾ ನಾಡಿದ್ದು ಬಿಟ್ಟರೆ ಕೆಲವು ಮಹತ್ವದಾದಂಥ ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆಗಳಿರತಕ್ಕಂಥದ್ದು. ಅಂದರೆ ಎಷ್ಟು ಲೆಕ್ಕ ಕೊಟ್ಟಿದ್ದಾರೆ ಅದರ ಮೇಲೆ ಮತ್ತೆ ಕಾಲಾವಕಾಶ ತೆಗೆದುಕೊಂಡು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಕ್ಕಂಥ ಕೆಲವು ಮಾತುಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಒಂದು ರೀತಿಯಾಗಿ ಪಂಚಮಸಾಲಿ ಮಠದ ಒಂದು ಆವರಣದಲ್ಲಿ ಒಂದು ಬಿಗುವಿನ ವಾತಾವರಣ, ಯಾವ ವೇಳೆಯಲ್ಲಿ ಏನಾಗ್ತದೆ ಅಂತಕ್ಕಂಥದ್ದನ್ನು ಹೇಳುವುದು ಕಷ್ಟದ ಪರಿಸ್ಥಿತಿ ಅಂತ ಹೇಳಬೇಕು. ಪಂಚಮಸಾಲಿ ಮಠದಿಂದ ಕ್ಯಾಮರಾಮನ್ ಶಾಂತಕುಮಾರ್ನೊಂದಿಗೆ ಬಸವರಾಜ್ ದೊಡ್ಡಮನಿ, TV9 ದಾವಣಗೆರೆ.